ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಡೇ ಮಾರ್ನಿಂಗ್, ಇವತ್ತು ಮಕ್ಳು ಸ್ಕೂಲ್ ರಜಾ ಅಲ್ವಾ, ಸೊ ಹಾಗಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇಲ್ಲಿ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿನ ಸ್ವಲ್ಪ ಚಾಪ್ ಮಾಡ್ಕೋತೀನಿ. ಚಾಪ್ ಮಾಡಿಕೊಂಡು ನಂತರ ಸ್ವಲ್ಪ ರವೆನ ಹುರ್ಕೋತೀನಿ. ಚೆನ್ನಾಗಿ ಹುರಿದ ನಂತರ ರವೆ ಎಷ್ಟು ಚೆನ್ನಾಗಿ ಹುರಿಯುತ್ತೋ ಅಷ್ಟು ಟೇಸ್ಟ್ ಆಗುತ್ತೆ ಉಪ್ಪಿಟ್ಟು, ಗರಿ ಗರಿಯಾಗಿರುತ್ತೆ. ಮತ್ತು ಎಣ್ಣೆ ಇಟ್ಕೊಂಡು ನಂತರ ರೆಡ್ ಚಿಲ್ಲಿ, ಮಸೂರ್ ದಾಲ್ ಮತ್ತು ಇದು ಸಾಸಿವೆ ಹಾಕ್ಕೊಂಡು ಕರಿ ಲೀವ್ಸ್ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡೆ. ನಂತರ ಚಾಪ್ ಮಾಡ್ಕೊಂಡಿರೋ ಗ್ರೀನ್ ಚಿಲ್ಲಿ ಮತ್ತು ಆನಿಯನ್ ಹಾಕ್ಕೊಂಡೆ. ಚೆನ್ನಾಗಿ ಬೆಂದ ನಂತರ ಉಪ್ಪು ಹಾಕೋತೀನಿ. ಈಗ ಒಂದು ಬೇಕೋ ಬೇಡೋ ಅನ್ನೋಷ್ಟು ಕಾಲು ಭಾಗದಷ್ಟು ಟೊಮೆಟೊ ಹಾಕೋತೀನಿ. ಒಂದೊಂದು ಸರಿ ಹಾಕ್ಕೊಡಲ್ಲ ನಾನು, ಕಂಪಲ್ಸರಿ ಏನಿಲ್ಲ. ಈಗ ಸ್ವಲ್ಪ ರವೆ ಹಾಕ್ಕೊಂಡೆ. ಕುದ್ದ ನಂತರ ನೀರು. ಈಗ ತೆಂಗಿನ ತುರಿ. ನನ್ನ ತಿಂಡಿ ರೆಡಿ ಆಯಿತು. ತಿಂಡಿ ಮಾಡಿಕೊಂಡೆ. ಮತ್ತು ಬಟ್ಟೆ ಕೈಯಲ್ಲಿ ತೊಳೆಯೋದಿದ್ದೆಲ್ಲ ಯೂನಿಫಾರ್ಮ್ ಮತ್ತು ಬಿಳಿ ಬಟ್ಟೆಗಳು. ನಂತರ ಪಾತ್ರೆಗಳೆಲ್ಲ ರಾಶಿ ಬಿದ್ದಿವೆ. ಇದನ್ನೆಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ. ಈಗ ಮೀನು ತಂದಿದ್ರು, ಮೀನು ಸಾರು ಮಾಡೋಣ ಅಂಥೇಳಿ ಹೊಟ್ಟೆ. ರೆಸಿಪಿ ತೋರಿಸ್ತೀನಿ. ತೆಂಗಿನಕಾಯಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನಂತರ ಮೆಣಸಿನ ಪುಡಿ, ಕೊತ್ತಂಬರಿ ಪುಡಿ ಮತ್ತು ಅರಿಶಿನ ಮತ್ತು ಹುಣಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ಎಷ್ಟು ಗ್ರೈಂಡ್ ಆಗುತ್ತೋ ಅಷ್ಟು ಟೇಸ್ಟ್ ಆಗುತ್ತೆ ಮೀನು ಸಾರು. ಈಗ ಗ್ರೈಂಡ್ ಆಗಿರೋ ಪೇಸ್ಟ್ನ ಎಷ್ಟು ನೀರು ಬೇಕು ಅನಿಸುತ್ತೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರಿಟ್ಕೊಂಡು ಒಂದು 10-15 ನಿಮಿಷದಷ್ಟು ಚೆನ್ನಾಗಿ ಕುದಿಸ್ತೀನಿ ಮೊದಲೇ. ಅಂದರೆ ಅದರ ಹಸಿ ಸ್ಮೆಲ್ ಹೋದ ನಂತರ ಇಲ್ಲಿ ನೋಡಿ ಟೊಮಾಟೊ, ಕರಿ ಲೀವ್ಸು, ಗ್ರೀನ್ ಚಿಲ್ಲಿ ಮತ್ತು ಜಿಂಜರ್, ಇಂಪಾರ್ಟೆಂಟ್ ಜಿಂಜರ್, ಅದನ್ನು ಫಸ್ಟ್ ಹಾಕೋತೀನಿ. ಒಂದು 10 ನಿಮಿಷ ಕುದ್ದ ನಂತರ ಇದು ಹಾಕೋತೀನಿ. ಒಂದೆರಡು ನಿಮಿಷದ ನಂತರ ಹಸಿರು ಮೆಣಸಿನ್ಕಾಯಿ, ಅಂದರೆ ಎಲ್ಲ ಫ್ಲೇವರ್ಸು ಇದು ಹೇಳ್ಕೋಬೇಕು. ಹಾಗೆ ಇದೆಲ್ಲ ಹಾಕಿದ ನಂತರ ಒಂದು 10-15 ನಿಮಿಷ ಹೀಗೆ ಕುದಿಲಿಕ್ಕೆ ಬಿಡ್ತೀನಿ. ಟೊಮಾಟೊ ಲಾಸ್ಟಿಗೆ ಹಾಕ್ತೆ. ಮತ್ತು ಈಗ ಕರಿ ಲೀವ್ಸ್ ಹಾಕೋತಾ ಇದ್ದೀನಿ ಟೊಮಾಟೊ ನಂತರ. ಈಗ ಇನ್ನೊಂದು 10 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಸಿಮ್ ಫ್ಲೇಮಲ್ಲಿ. ಆವಾಗೇನು ಗೊತ್ತಾ, ಎಷ್ಟು ನಾವು ಸಿಮ್ ಫ್ಲೇಮಲ್ಲಿ ಯಾವುದೇ ಒಂದು ವಸ್ತು, ಅದು ಫ್ರೈ ಮಾಡೋದಾಗಲಿ ಕುದಿಯೋದಾಗಲಿ ಸಿಮ್ ಫ್ಲೇಮಲ್ಲಿ ಮಾಡಿದ್ರೆ ಚೆನ್ನಾಗಿ ಅದರದ್ದು ರಸ, ಸ್ಮೆಲ್ಲು, ಫ್ಲೇವರ್ಸ್ ಎಲ್ಲ ಬಿಟ್ಟಿರುತ್ತೆ. ಸೊ ಈಗ ಮೀನು ಹಾಕೋತಾ ಇದ್ದೀನಿ. ಮೀನು ಹಾಕ್ಕೊಂಡ ನಂತರ ಜಾಸ್ತಿ ಹೊತ್ತು ಬೇಡ, ಒಂದು 8 ನಿಮಿಷದಷ್ಟು ಬಿಟ್ಟರೆ ಸಾಕು, ಇಲ್ಲಾಂದರೆ ಪುಡಿ ಆಗುತ್ತೆ. ಮತ್ತು ಮೀನು ಹಾಕಿದ ನಂತರ ಫೋರ್ಸ್ಫುಲಿ ಚಮಚ ಹಾಕಬಾರ್ದು. ಮೆಲ್ಲಕ್ಕೆ ಒಂದ್ಸಲಿ ಹೀಗೆ ತಿರುಗಿಸಿ ನಂತರ ಲಿಡ್ನ ಫುಲ್ಲಾಗಿ ಮುಚ್ಚಬಾರ್ದು. ಯಾಕೆಂದರೆ ಕುದ್ದು ಅದರದ್ದು ಒಳ್ಳೆಯ ಅಂಶ ಎಲ್ಲ ಹೊರಗಡೆ ಬರುತ್ತೆ. ಸೊ ಹಾಗಾಗಿ ಮೀನು ಸಾರು ಆಯಿತು. ಒಂದು 10 ನಿಮಿಷ ಬಿಟ್ಟು ಅಡುಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಆದ ನಂತರ ನಾನು ಊಟ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಇಷ್ಟ ಆದರೆ, ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.